ಆಕಾಶವಾಣಿ ಮಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್. ನಮಸ್ಕಾರ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿ ಒಂದು ಸ್ಥಳ ಇದೆ. ಅದು ಕೊಂಡಜ್ಜಿ ಬಸಪ್ಪ ಸ್ಕೌಟ್ಸ್ ಮತ್ತು ಗೈಡ್ಸ್ ತರಬೇತಿ ಮತ್ತು ಸಾಹಸ ಕೇಂದ್ರ ಅಂತ. ಇದು ಕರ್ನಾಟಕದ ಪ್ರಮುಖ ಮತ್ತು ಐತಿಹಾಸಿಕ ಸ್ಕೌಟ್ ಕೇಂದ್ರಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಈಗ ಅದು ಸಹ ಒಂದು ಪ್ರವಾಸಿ ಸ್ಥಳವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಈ ಕೇಂದ್ರ 1974ರಲ್ಲಿ ಪ್ರಾರಂಭ ಆಯಿತು. ಕೊಂಡಜ್ಜಿ ಬಸಪ್ಪನವರ ಹೆಸರಿನಲ್ಲೇ ಯಾಕೆ ಸ್ಥಾಪನೆಗೊಂಡು ಅನ್ನೋದು ಸಹ ಒಂದು ವಿಶೇಷ ಆಗಿದೆ. ಕೊಂಡಜ್ಜಿ ಬಸಪ್ಪನವರು 1962ರಿಂದ ಸುದೀರ್ಘ ಕಾಲ ರಾಜ್ಯ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕಮಿಷನರ್ ಆಗಿ ರಾಜ್ಯಾದ್ಯಂತ ಈ ಸ್ಕೌಟ್ ಚಳವಳಿಯನ್ನು ವ್ಯಾಪಕವಾಗಿ ಜನಪ್ರಿಯಗೊಳಿಸಿದವರಲ್ಲಿ ಪ್ರಮುಖರಾಗಿದ್ದರು. ಅವರು ರಾಜಕಾರಣಿಯಾಗಿ ಸಚಿವರಾಗಿ ಸೇವೆ ಸಲ್ಲಿಸಿದರೂ ಸಹ ಅವರ ಮೊದಲ ಆದ್ಯತೆ ಈ ಸ್ಕೌಟ್ಸ್ ಮತ್ತು ಗೈಡ್ಸ್ ತರಬೇತಿ ಕೇಂದ್ರನೇ ಆಗಿತ್ತು. ಹೀಗಾಗಿ ಇದಕ್ಕೆ ಕೊಂಡಜ್ಜಿ ಬಸಪ್ಪನವರ ಹೆಸರನ್ನು ಇಟ್ಟಿದ್ದಾರೆ. ಗ್ರಾಮೀಣ ಭಾಗದ ಜನರಿಗೂ ಸಹ ಈ ತರಬೇತಿ ದೊರೆಯಬೇಕು ಅನ್ನುವ ಕನಸಿನೊಂದಿಗೆ ತಮ್ಮ ಹುಟ್ಟೂರಿನಲ್ಲಿ ವಿಶಾಲವಾದ ಒಂದು ಕೆರೆಯ ದಡದಲ್ಲಿ ಈ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಕೇಂದ್ರದ ಮುಖ್ಯ ಉದ್ದೇಶ ಅಂತಂದರೆ, ಒಂದನೇದು ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸ್ತಕ್ಕಂಥದ್ದು, ಶಿಸ್ತು ಮತ್ತು ಧೈರ್ಯವನ್ನು ಮನದಲ್ಲಿ ಬಿತ್ತತಕ್ಕಂಥದ್ದು. ಈ ಕೇಂದ್ರ ನೈಸರ್ಗಿಕ ಪರಿಸರದಲ್ಲಿ ಸ್ಥಾಪಿತ ಆಗಿರೋದ್ರಿಂದ ಇಲ್ಲಿ ತುಂಬ ಸೂಕ್ತವಾಗಿರ್ತಕ್ಕಂಥ ಒಂದು ದಿವಸ ಬಂದು ಇಲ್ಲಿ ನೆಲೆಸೋದಕ್ಕೆ ಅಥವಾ ಇಲ್ಲಿರ್ತಕ್ಕಂಥ ಜಾಗಗಳನ್ನು ನೋಡಿ ಕಾಲ ಕಳೆಯೋದಕ್ಕೆ ಮತ್ತು ಕೊಂಡಜ್ಜಿ ಬಸಪ್ಪನವರ ಕಾರ್ಯಗಳನ್ನು ಕಣ್ಣಾರೆ ಕಾಣೋದಕ್ಕೆ ಇದು ಬಹಳ ಸೂಕ್ತವಾಗಿರ್ತಕ್ಕಂಥ ಸ್ಥಳ ಆಗಿದೆ. ಮಕ್ಕಳನ್ನು ಸಿಮೆಂಟ್ ಕಾಡುಗಳಿಂದ ಆಚೆ ತಂದು ಪ್ರಕೃತಿಯ ಮಡಿಲಲ್ಲಿ ತರಬೇತಿ ನೀಡೋದ್ರಿಂದ ಯುವ ಪೀಳಿಗೆಯಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಗಿಡಮರಗಳ ಬಗ್ಗೆ ಒಲವನ್ನು ಮೂಡಿಸುವುದು ಸಹ ಈ ಒಂದು ಕೇಂದ್ರದ ಒಂದು ಪ್ರಮುಖ ಉದ್ದೇಶವೂ ಆಗಿದೆ. ಮಕ್ಕಳಲ್ಲಿ ಸಾಹಸ ಮನೋಭಾವನೆಯನ್ನು ಬಿತ್ತಿ ಅವರಲ್ಲಿ ಭಯವನ್ನು ದೂರ ಮಾಡಿ ಕಠಿಣ ಪರಿಸ್ಥಿತಿಗಳನ್ನು ಹೇಗೆ ಎದುರಿಸಬೇಕು ಎಂಬುದರ ಬಗ್ಗೆಯೂ ಸಹ ಇಲ್ಲಿ ತರಬೇತಿಯನ್ನು ನೀಡ್ತಾರೆ. ಅದರ ಮೂಲಕ ಮಾನಸಿಕ ದೃಢತೆಯನ್ನು ಹೆಚ್ಚಿಸತಕ್ಕಂಥದ್ದು, ಕಯಾಕಿಂಗ್, ಚಾರಣ ಮತ್ತು ರೋಪ್ ಚಟುವಟಿಕೆಗಳಂತಹ ಸಾಹಸ ಕ್ರೀಡೆಗಳ ತರಬೇತಿಯನ್ನು ಸಹ ಇಲ್ಲಿ ನೀಡ್ತಾ ಇದ್ದಾರೆ. ಹೀಗಾಗಿ ಇದು ಶಾಲಾ ಕಾಲೇಜು ಮಕ್ಕಳಿಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಸ್ಥಳ. ಇದು ಬಹಳ ಮುಖ್ಯವಾಗಿ ವಿವಿಧ ಜಿಲ್ಲೆಗಳಿಂದ ಮತ್ತು ರಾಜ್ಯಗಳಿಂದ ಆಗಮಿಸ್ತಕ್ಕಂಥ ವಿದ್ಯಾರ್ಥಿಗಳು ಒಟ್ಟಾಗಿ ಇಲ್ಲಿ ಸೇರೋದ್ರಿಂದ ಜಾತಿ ಮತಭೇದ ಮರೆತು ನಾವೆಲ್ಲ ಒಂದೇ ಅಂತಕ್ಕಂಥ ಭಾವನೆಯನ್ನು ಬೆಳೆಸೋದಕ್ಕೆ ಈ ಕೇಂದ್ರ ನೆರವಾಗ್ತಾ ಇದೆ. ಒಟ್ಟಿನಲ್ಲಿ ಒಬ್ಬ ಉತ್ತಮ ಶಿಸ್ತುಬದ್ಧ ಮತ್ತು ದೇಶಪ್ರೇಮಿ ಪ್ರಜೆಯನ್ನು ರೂಪಿಸುವ ಮಹತ್ ಕಾರ್ಯ ಇಲ್ಲಿ ನಡೀತಾ ಇದೆ. ಇಲ್ಲಿ ಶಿಬಿರಗಳು ನಿರಂತರವಾಗಿ ನಡೀತಾ ಇರುತ್ತೆ. ಪ್ರತಿ ವರ್ಷವೂ ಅನೇಕ ಶಿಬಿರಗಳನ್ನು ಇಲ್ಲಿ ಆಯೋಜಿಸ್ತಾರೆ. ಇಂತಹ ಶಿಬಿರಗಳ ಸಂಖ್ಯೆ ಅಸಂಖ್ಯಾತ. ಪ್ರತಿ ವರ್ಷ ಸಹ ಇಲ್ಲಿ ಜಿಲ್ಲೆ ಮತ್ತು ರಾಜ್ಯ ಮಟ್ಟದ 60ಕ್ಕೂ ಹೆಚ್ಚು ಶಿಬಿರಗಳು ನಡೀತವೆ. ಅಂದರೆ ಇಷ್ಟು ವರ್ಷ ಎಷ್ಟು ಶಿಬಿರಗಳು ನಡೆದಿದೆ ಅನ್ನೋದನ್ನು ನೀವೇನೇ ಯೋಚನೆ ಮಾಡ್ಬೋದು. ಇದ್ರ ಜೊತೆಗೆ ಬೇಸಿಗೆ ಶಿಬಿರಗಳು ನಡೆಸ್ತಾರೆ, ಹಿಮಾಯತ್ ಶಿಬಿರಗಳು ಅಂತ ಆ ಶಿಬಿರಗಳನ್ನು ನಡೆಸ್ತಾರೆ, ಕಡ್ಡಾಯ ತರಬೇತಿ ಕ್ಯಾಂಪುಗಳು ನಡೀತಾ ಇರುತ್ತೆ, ರಾಷ್ಟ್ರ ಮಟ್ಟದ ಜಂಬೂರಿಗಳು, ದಕ್ಷಿಣ ಭಾರತದ ಒಂದು ಶಿಕ್ಷಕ ತರಬೇತಿಗಳು ಸಹ ಇಲ್ಲಿ ನಡೀತಾ ಇರುತ್ತೆ. ಇಲ್ಲಿರ್ತಕ್ಕಂಥ ಸಾಹಸ ಕೇಂದ್ರ ಅತ್ಯಾಧುನಿಕಗೊಂಡಿದೆ. ಆದ್ದರಿಂದ ಇಲ್ಲಿ ವಾರಾಂತ್ಯದಲ್ಲಿ ವಿಶೇಷ ನಾಯಕತ್ವ ಮತ್ತು ಸಾಹಸ ತರಬೇತಿ ಶಿಬಿರಗಳು ಸಹ ನಡೀತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇಲ್ಲಿ ದಕ್ಷಿಣ ವಲಯ ಮಟ್ಟದ ರಾಷ್ಟ್ರೀಯ ಶಿಬಿರಗಳು ನಡೆದಿದೆ. ನೆರೆಹೊರೆಯ ದೇಶಗಳಾದ ಶ್ರೀಲಂಕಾ, ಭೂತಾನ್, ನೇಪಾಳದ ಪ್ರತಿನಿಧಿಗಳು ಸಹ ಇಲ್ಲಿ ಬಂದು ತರಬೇತಿ ಪಡೆದಿದ್ದಾರೆ. ಸಾರ್ಕ್ ದೇಶಗಳ ಸಾಹಸ ಶಿಬಿರಗಳು ಇಲ್ಲಿ ನಡೆದಿದೆ. ಅಲ್ಲದೆ ಅಂತಾರಾಷ್ಟ್ರೀಯ ತರಬೇತುದಾರರ ಶಿಬಿರಗಳನ್ನು ಇಲ್ಲಿ ಆಯೋಜಿಸಿದ ಕೀರ್ತಿ ಈ ಒಂದು ಸ್ಕೌಟ್ ಮತ್ತು ಗೈಡ್ಸ್ ಕೇಂದ್ರಕ್ಕೆ ಸೇರಿದೆ. ಈ ಕೊಂಡಜ್ಜಿ ಗ್ರಾಮ ದಾವಣಗೆರೆಯಿಂದ ಸುಮಾರು 15 ಕಿಲೋಮೀಟರ್ ಮತ್ತು ಹರಿಹರದಿಂದ 19 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಗ್ರಾಮ ಇದು. ಅಲ್ಲಿಗೆ ಬಸ್ ವ್ಯವಸ್ಥೆ ಇದೆ, ಖಾಸಗಿ ವಾಹನಗಳಲ್ಲೂ ಸಹ ಹೋಗಿ ಬರ್ಬೋದು. ಅಲ್ಲಿ ಏನೇನು ನೋಡತಕ್ಕಂಥ ಸ್ಥಳಗಳಿದೆ ಅಂತಂದರೆ, ಈ ಕೇಂದ್ರದ ಆವರಣದಲ್ಲಿ ಒಂದು ಕೊಂಡಜ್ಜಿ ಬಸಪ್ಪನವರ ಸಮಾಧಿ ಮತ್ತು ಸ್ಮಾರಕವನ್ನು ಸ್ಥಾಪನೆ ಮಾಡಿದ್ದಾರೆ. ಯಾಕೆಂದರೆ ಅವರು ತಮ್ಮ ಇಡೀ ಜೀವನವನ್ನು
ಸ್ಕೌಟ್ಸ್ ಮತ್ತು ಗೈಡ್ಗೋಸ್ಕರವಾಗಿ ಅವರು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂಥವ್ರು. ಅದನ್ನು ರಾಜ್ಯದಲ್ಲಿ ಎಲ್ಲ ಕಡೆಯೂ ಸಹ ಅದನ್ನು ಹೆಚ್ಚು ಹೆಚ್ಚು ಜನಪ್ರಿಯಗೊಳಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿರೋದ್ರಿಂದ ಅವರ ಒಂದು ಗೌರವಾರ್ಥವಾಗಿ ಅಲ್ಲಿ ಒಂದು ಸ್ಮಾರಕವನ್ನು ಸ್ಥಾಪನೆ ಮಾಡಿದ್ದಾರೆ. ಅದನ್ನು ಸಹ ನಾವು ನೋಡ್ಬೋದು. ಆಮೇಲೆ ಈ ಸ್ಕೌಟ್ ಕೇಂದ್ರ, ಈ ಪರಿಸರ ಭಾಳ ನೋಡೋದಕ್ಕೆ ಒಂದು ವಿಶೇಷವಾಗಿದೆ. ಇಲ್ಲಿರ್ತಕ್ಕಂಥ ಒಂದು ಕೆರೆ ಏನಿದೆ ಅದು ಯಾವಾಗಲೂ ತಂಪಾಗಿರ್ತಕ್ಕಂತಹ ಒಂದು ವಾತಾವರಣದಿಂದ ಕೂಡಿರ್ತಕ್ಕಂಥದ್ದು. ಅಲ್ಲಿ ಬೋಟಿಂಗ್ ಮಾಡ್ಬೋದು. ಆಮೇಲೆ ಆ ಒಂದು ಕೆರೆಯನ್ನು ಭಾಳ ಸ್ವಚ್ಛವಾಗಿಟ್ಟಿದ್ದಾರೆ. ಜನ ಅಲ್ಲಿ ಹೋಗಿ ಕೂತ್ಕೊಂಡು ತಾವು ತಂದಿರತಕ್ಕಂಥ ಆಹಾರವನ್ನು ಸೇವನೆ ಮಾಡಿದರೆ ಅದು ಒಂದು ರೀತಿಯ ಹೆಚ್ಚು ಉತ್ತಮವಾಗಿರ್ತಕ್ಕಂಥ ಒಂದು ಹವ್ಯಾಸ ಅದು. ಏಕೆಂದರೆ ಎಲ್ಲೆಲ್ಲೋ ನಾವು ಹೊರಗಡೆ ಹೋಟೆಲ್ನಲ್ಲಿ ತಿಂತೀವಿ, ಎಲ್ಲೋ ಮನೇಲಿ ಊಟ ಮಾಡ್ತೀವಿ. ಆದರೆ ಹೊರಗಡೆ ಇಲ್ಲಿ ಬಂದಾಗ ಈ ನೀರಿನ ಒಂದು ದಡದಲ್ಲಿ ಕೂತ್ಕೊಂಡು ತಿಂತಕ್ಕಂತಹ ಆಹಾರವನ್ನು ಸೇವನೆ ಮಾಡ್ತಕ್ಕಂತಹ ಒಂದು ಕ್ರಮ ಇದೆಯಲ್ಲ, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಲ್ಲಿ ಇವತ್ತಿಗೂ ಸಹ ಅನೇಕ ಸಿಬ್ಬಂದಿಗಳಿದ್ದು ಬಂದವರಿಗೆ ಬಹಳ ಸ್ನೇಹಮಯವಾಗಿ ಆ ಎಲ್ಲ ಸ್ಥಳಗಳನ್ನು ತೋರಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇಂತಹ ಒಂದು ಕೇಂದ್ರ ಬಹುಶಃ ನಮ್ಮ ರಾಜ್ಯದಲ್ಲಿ ಮೊದಲನೇದು ಅಂತ ನಾವು ಹೇಳ್ಬೋದು. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಇನ್ನೊಂದು ಬಹಳ ಪವಿತ್ರವಾಗಿರ್ತಕ್ಕಂಥ ಭೂಮಿ ಇದು. ಆಮೇಲೆ ಹೆಚ್ಚು ಜನ ಭೇಟಿ ಮಾಡ್ತಕ್ಕಂಥ ಒಂದು ಸ್ಥಳ ಇದೇ ಹೊನ್ನಾಳಿ ತಾಲೂಕಿನಲ್ಲೇ ಇದೆ. ಅದನ್ನು ಸಂತ ಸೇವಾಲಾಲ್ ಮಹಾರಾಜ್ ಅವರ ಜನ್ಮಭೂಮಿ ಅಂತ ಕರೀತಾರೆ. ಈ ಬಂಜಾರ ಸಮಾಜ ಮೂಲತಃ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಿರುಗಾಡ್ತಕ್ಕಂಥ ಒಂದು ಸಮಾಜ ಆಗಿತ್ತು. ಅವರು ಒಂದೆಡೆ ನೆಲೆಸುವ ಸ್ಥಳವನ್ನು ಲಂಬಾಣಿ ತಾಂಡ ಅಂತಲೂ ಸಹ ಕರೀತಾರೆ. ಇಂಥ ನ್ಯಾಮತಿ ತಾಲ್ಲೂಕಿನಲ್ಲಿ ಒಂದು ಹಳ್ಳಿ ಇದೆ, ಸೂರಗೊಂಡನ ಕೊಪ್ಪ ಅಂತ. ಅಲ್ಲಿನ ಲಂಬಾಣಿ ತಾಂಡದಲ್ಲಿ ಈ ಸೇವಾಲಾಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಅವರು ವ್ಯಕ್ತಿ ಅಲ್ಲ, ಅವರೊಬ್ಬರು ದೈವಾಂಶ ಸಂಭೂತರವರು. ಅವರು ಫೆಬ್ರವರಿ 15, 1739 ಜನಿಸಿದರು. ಇವರನ್ನು ಬಂಜಾರ ಸಮಾಜದವರು ಈ ಸ್ಥಳವನ್ನು ಅತ್ಯಂತ ಪವಿತ್ರ ಸ್ಥಳ ಅಂತ ತಿಳ್ಕೊಳ್ತಾರೆ ಮತ್ತು ಅದನ್ನು ಮೂಲ ಮಠ ಅಂತ ಭಾವಿಸ್ತಾರೆ. ಹಾಗೆಯೇ ಈ ಸಂತರೇನಿದ್ದಾರೆ ಅವರನ್ನು ಬಹಳ ಭಕ್ತಿಯಿಂದ ಸ್ಮರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ಸರ್ಕಾರದವರು ಒಂದು ವಿಶಾಲವಾಗಿರ್ತಕ್ಕಂಥ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಕೇಂದ್ರದಲ್ಲಿ ಈ ಸಂತ ಸೇವಾಲಾಲ್ ಅವರ ಒಂದು ಅನೇಕ ಭಾವಚಿತ್ರಗಳನ್ನು ಹಾಕಿದ್ದಾರೆ. ಅವರ ಜೀವನದ ಘಟನೆಗಳನ್ನು ಇಲ್ಲಿ ಚಿತ್ರಿಸಿದ್ದಾರೆ. ಆಮೇಲೆ ಇಲ್ಲಿ ಹೊರಗಿನಿಂದ ಬಂದಿರತಕ್ಕಂಥವರು ಅಲ್ಲಿ ಉಳಿಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ವಸತಿ ವ್ಯವಸ್ಥೆನೂ ಸಹ ಇದೆ. ಇದರ ಜೊತೆಗೆ ಪ್ರತಿ ದಿವಸನೂ ಸಹ ದೂರದಿಂದ ಬಂದಿರತಕ್ಕಂಥವರಿಗೆ ಪ್ರಸಾದ ವ್ಯವಸ್ಥೆನೂ ಸಹ ಏರ್ಪಾಟ್ ಮಾಡಿದ್ದಾರೆ. ಇದನ್ನು ಯಾಕೆ ಈ ಬಂಜಾರ ಸಮಾಜದವರು ಇದನ್ನು ಬಹಳ ತಮ್ಮ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಅಂತ ತಿಳ್ಕೊಂಡಿದ್ದಾರೆ ಅಂತಂದರೆ, ಈ ಪವಿತ್ರ ಸ್ಥಳ ಇಡೀ ನಮ್ಮ ದೇಶದಲ್ಲಿ ಬಂಜಾರ ಸಮಾಜದವರಿಗೋಸ್ಕರವಾಗಿಯೇ ಇರ್ತಕ್ಕಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಆದ್ದರಿಂದ ದೇಶದ ಎಲ್ಲ ಕಡೆಯಿಂದನೂ ಸಹ ಇಲ್ಲಿ ಬಂದು ಸೇವಾಲಾಲ್ ಅವರಿಗೆ ಅವರ ಒಂದು ಭಕ್ತಿಯಿಂದ ನಮಿಸ್ತಕ್ಕಂಥದ್ದು, ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದನ್ನು ನಾವು ನೋಡಿದಾಗ ಇದು ಬಹಳ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಅನ್ನೋದು ನಮಗೆ ಗೊತ್ತಾಗುತ್ತೆ. ಬಹಳ ದೂರದಿಂದ ಬರ್ತಾರೆ. ಇಲ್ಲಿ ಬಂದು ಇಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳನ್ನು ಸಹ ಮಾಡೋದಕ್ಕೆ ವ್ಯವಸ್ಥೆ ಇದೆ. ಕಲ್ಯಾಣ ಮಂಟಪ ಇದೆ, ಸಭಾಂಗಣ ಇದೆ, ಅಲ್ಲಿ ಕುಳಿತು ಧ್ಯಾನ ಮಾಡೋದಕ್ಕೆ ಅವಕಾಶ ಇದೆ. ಆಮೇಲೆ ಇದನ್ನು ಛಾಯಾಗಡ್ಡ ಅಂತಲೂ ಕರೀತಾರೆ. ಯಾಕೆಂದರೆ ಸೇವಾಲಾಲ್ ಮಹಾರಾಜರ ಜನ್ಮಸ್ಥಳ ಇದು. ಅದಕ್ಕೋಸ್ಕರವಾಗಿ ಛಾಯಾಗಡ್ಡ ಅಂತಲೂ ಸಹ ಇದನ್ನು ಕರೀತಾರೆ. ಇಲ್ಲಿ ಸರ್ಕಾರದವರು ಬಹಳ ಸುಂದರವಾಗಿರ್ತಕ್ಕಂಥ ಸ್ಮಾರಕ ಮತ್ತು ಭವ್ಯ ಮಂದಿರವನ್ನು ನಿರ್ಮಿಸಿದ್ದಾರೆ. ರಾಜಸ್ಥಾನಿ ಶೈಲಿಯಲ್ಲಿ ಸಾಂಪ್ರದಾಯಿಕ ಕೆತ್ತನೆಗಳು ಎಲ್ಲರನ್ನು ಬೆರಗುಗೊಳಿಸ್ತಕ್ಕಂಥ ಒಂದು ಕೆತ್ತನೆಗಳಿಂದ ಅದು ಕಂಗೊಳಿಸ್ತಾ ಇದೆ. ಸಂತ ಸೇವಾಲಾಲರ ಆರಾಧ್ಯ ದೈವ ಜಗದಂಬ ಅಥವಾ ಮರಿಯಮ್ಮ ತಾಯಿ ಮಂದಿರನೂ ಸಹ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಸಂತ ಸೇವಾಲಾಲ್ ಮ್ಯೂಸಿಯಮನ್ನು ಸಹ ಸ್ಥಾಪನೆ ಮಾಡಿದ್ದಾರೆ. ಇದೊಂದು ಸಾಂಸ್ಕೃತಿಕ ವಸ್ತು ಸಂಗ್ರಹಾಲಯವಾಗಿದ್ದು ಬಂಜಾರ ಸಮಾಜದ ಉಡುಗೆ ತೊಡುಗೆಗಳು, ಆಭರಣಗಳು, ಪ್ರಾಚೀನ ವಸ್ತುಗಳು, ಸಂತರ ಜೀವನ ಚರಿತ್ರೆಯನ್ನು ಸಾರುವ ಚಿತ್ರಪಟಗಳನ್ನು ಇಲ್ಲಿ ಪ್ರದರ್ಶಿಸಿದ್ದಾರೆ. ಒಟ್ಟಿನಲ್ಲಿ ಇದು ಒಂದು ದಿನದ ಪ್ರವಾಸಕ್ಕೆ ಹೇಳಿ ಮಾಡಿಸಿದ ಸ್ಥಳ. ಕೇವಲ ಬಂಜಾರ ಸಮಾಜದವರು ಮಾತ್ರ ಅಲ್ಲ, ಎಲ್ಲರೂ ಭೇಟಿ ಮಾಡ್ತಕ್ಕಂತಹ ಒಂದು ಸುಂದರವಾದ ಮತ್ತು ಪವಿತ್ರವಾದ ಭೂಮಿಯಾಗಿದೆ. ಸೇವಾಲಾಲರು ಅನೇಕ ತತ್ವಗಳನ್ನು ತಮ್ಮ ಭಕ್ತರಿಗೆ ಇಲ್ಲಿ ನೀಡಿ ಹೋಗಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಯಾವಾಗಲೂ ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು,
ಆಮೇಲೆ ಮದ್ಯಪಾನ ಮಾಡಬಾರ್ದು, ಸಮಾಜಕ್ಕೆ ಒಳಿತನ್ನು ಉಂಟು ಮಾಡಬೇಕು. ಹೀಗೆ ಒಳ್ಳೆಯ ಅನೇಕ ತತ್ವಗಳನ್ನು ನಮ್ಮ ಜನರಿಗೆ ಅವರು ನೀಡಿ ಹೋಗಿದ್ದಾರೆ. ಅದು ಕೇವಲ ಬಂಜಾರ ಸಮಾಜದವರಿಗೆ ಮಾತ್ರ ಅಂತಲ್ಲ, ಪ್ರತಿಯೊಂದು ಮಾನವ ಕುಲಕ್ಕೂ ಸಹ ಅದು ಬಹಳ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಅವರ ಒಂದು ಬೋಧನೆಗಳಾಗಿದೆ. ಇಲ್ಲಿ ಹೋಗಿ ಬರೋದಕ್ಕೆ ಸರ್ಕಾರಿ ಮತ್ತು ಖಾಸಗಿ ಬಸ್ಗಳ ಸೌಕರ್ಯ ಇದೆ. ಸ್ವಂತ ವಾಹನದಲ್ಲೂ ಸಹ ಅಲ್ಲಿಗೆ ಹೋಗಿ ಬರ್ಬೋದು. ಉತ್ತಮವಾದ ರಸ್ತೆಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದು ಒಂದು ದಿವಸ ಅಲ್ಲಿ ಹೋಗಿ ಬರೋದಕ್ಕೆ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ಒಂದು ಪ್ರವಾಸಿ ಸ್ಥಳ ಆಗಿದೆ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಕೆಳಗಡೆ ಇನ್ನು ಕೆಲವು ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ತಿಳಿಸೋದಿದೆ. ನಿಮಗೂ ಕೂಡ ನಿಮ್ಮ ಜಿಲ್ಲೆಯ 10 ಹಲವು ಪ್ರಾಂತ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಆಸಕ್ತಿ ಇದ್ದರೆ ತಾವೂ ಕೂಡ ನಮ್ಮ AIRBDVT@gmail.comಗೆ ತಮ್ಮ ಊರಿನ ಮಾಹಿತಿಯನ್ನು ತಿಳಿಸೋದಕ್ಕೆ ಅವಕಾಶ ಇದೆ. ಹಾಗೆಯೇ ಈ ಕಾರ್ಯಕ್ರಮ ಸರಣಿಯಿಂದ ನೀವು ಕೂಡ ಪ್ರೇರಿತರಾಗಿರಬಹುದು, ಹಲವಾರು ಪ್ರದೇಶಗಳನ್ನು ಭೇಟಿ ಮಾಡ್ತಿರಬಹುದು. ಅದನ್ನು ಕೂಡ ಯೋಚನೆಯನ್ನು ಮಾಡ್ತಾ ಇದ್ದರೆ ಬಹಳ ಒಳ್ಳೆಯದು. ಈ ಒಂದು ಪ್ರವಾಸಿ ಸ್ಥಳ ನಮಗೆ ಅತ್ಯಂತ ಪ್ರಮುಖ ಯಾಕಾಗತ್ತೆ ಅಂತಂದರೆ 10 ಹಲವು ನೊಂದು ಬೆಂದ ಜೀವಗಳಿಗೆ ಮರುಜೀವವನ್ನು ಕೊಡುವಂತಹ ಸ್ಥಳಗಳು ಇವಾಗಿರುತ್ತೆ. ಅದೇ ರೀತಿಯಲ್ಲಿ ಹಲವಾರು ಜನರು ವಾರಪೂರ್ತಿ ಕೆಲಸ ಮಾಡಿದ ನಂತರದಲ್ಲಿ ವೀಕೆಂಡ್ನಲ್ಲಿ ಅಂದರೆ ವಾರದ ಕೊನೆಯಲ್ಲಿ ಇರತಕ್ಕಂಥ ರಜಾ ದಿನವನ್ನು ಕೂಡ ಈ ಥರದ ಪ್ರವಾಸಗಳಿಗೆ ಉಪಯೋಗಿಸಿಕೊಂಡಾಗ ಆಹ್ಲಾದಕರವಾದಂತಹ ವಾತಾವರಣದಲ್ಲಿ ನೀವು ಹೋಗಿ ಬಂದಾಗ ಪುನಃ ಕೆಲಸ ಮಾಡುವ ಹುಮ್ಮಸ್ಸು ಶಕ್ತಿಯೂ ಕೂಡ ಹೆಚ್ಚಾಗತ್ತೆ. ಆ ರೀತಿಯ ಒಂದು ಯೋಚನೆಯನ್ನು ಮಾಡಿ ಪ್ರವಾಸ ಯಾವತ್ತೂ ಪ್ರಯಾಸವಾಗಿರಬಾರ್ದು. ಪ್ರಯಾಸವಿಲ್ಲದೆ ಪ್ರವಾಸ ಮಾಡುವುದಕ್ಕೆ ನೀವು ಹೋಗುವುದಕ್ಕಿಂತ ಮೊದಲೇ ಅಲ್ಲಿ ಏನೇನನ್ನು ನೋಡಬಹುದು, ಸುತ್ತಮುತ್ತಲೂ ಏನೇನನ್ನು ನೋಡಬಹುದು ಎನ್ನುವುದನ್ನೆಲ್ಲವನ್ನು ತಿಳಿದುಕೊಂಡು ಹೋದಾಗ ನೀವು ಪ್ರವಾಸವನ್ನು ಸುಖಕರವಾಗಿ ಮುಗಿಸಿಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ. ಇದು ನಮ್ಮ ಈ ಪ್ರವಾಸಿ ತಾಣದ ಮಾಹಿತಿಯನ್ನು ಕೊಡುವಂಥ ಕಾರ್ಯಕ್ರಮದ ಪ್ರಮುಖ ಅಂಶವೂ ಕೂಡ ಹೌದು. ನಿಮಗೆ ಈ ಎಲ್ಲ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ. ಈ ಮಾಹಿತಿ ನಿಮಗೆ ಹೇಗೆ ಅನಿಸ್ತಾ ಇದೆ ಅನ್ನೋದನ್ನು ನೀವು ಕೂಡ ನಮಗೆ ತಿಳಿಸ್ತೀರಿ ಅನ್ನೋ ಆಶಯದೊಂದಿಗೆ ಮುಂದಿನ ವಾರ ಪುನಃ ಭೇಟಿಯಾಗೋಣ. ನಮಸ್ಕಾರ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಇದುವರೆಗೆ ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು MN ಸುಂದರ್ರಾಜ್, ನಿರ್ವಹಣೆ SR ಭಟ್.